ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ. ಇನ್ನು ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಒಂದು ಬೆಲ್ಲದ ಕಾಫಿ ಮಾಡ್ಕೊಂಡು ಕುಡ್ದು ಈ ದಿನನ ಸ್ಟಾರ್ಟ್ ಮಾಡಿದೆ. ಇನ್ನು ಟೀ ಎಲ್ಲ ಕುಡ್ದಾದ್ಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ನೀಟಾಗಿ ಫರ್ಮೆಂಟೇಷನ್ ಆಗಿತ್ತು ದೋಸೆ ಹಿಟ್ಟು. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಇನ್ನೊಂದು ಕಡೆ ಇವಾಗ ಆಲೂಗೆಡ್ಡೆ ಮುಂಚೆನೇ ಬೇಯಕ್ಕೆ ಹಾಕ್ಬಿಟ್ಟಿರ್ತೀನಿ. ಒಂದೆರಡು ಆಲೂಗೆಡ್ಡೆ ತೊಗೊಂಡಿದ್ದೆ ಮೀಡಿಯಮ್ ಸೈಜದ. ಅದನ್ನು ಎರಡು ಭಾಗ ಮಾಡಿ ಬೇಯಕ್ಕೆ ಹಾಕಿದ್ದೆ. ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಕೆಲವರು ವಿಷಲ್ ಹೊಡಿಸ್ತಾರೆ, ಕೆಲವರು ಹಾಗೆ ಬೇಯಿಸ್ತಾರೆ. ನಾನು ವಿಷಲ್ ಹೊಡ್ಸಲ್ಲ, ಬೇಯಿಸ್ತೀನಿ. ಆಲೂಗೆಡ್ಡೆ ಬೇಯಿಸಿದ್ದು ಸ್ವಲ್ಪ ಕೂಲ್ ಆದಮೇಲೆ ಇವಾಗ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದ ತಕ್ಷಣ ಇವಾಗ ಒಂದು ಪ್ಯಾನಿಗೆ ಒಂದು 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, 2 ಹಸಿಮೆಣ್ಸಿನ್ಕಾಯಿ, ಉದ್ದುದ್ದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ನಾನು ಮುಂಚೆನೇ ಹಾಕ್ತೀನಿ ಈರುಳ್ಳಿಗಿಂತ, ಯಾಕಂದರೆ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದ್ರೆ ಒಂದು ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಮುಂಚೆನೇ ಹಾಕ್ತೀನಿ. ಈ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಒಂದು ಮೀಡಿಯಮ್ ಸೈಜಿಂದು ಹೆಚ್ಚಿಟ್ಕೊಂಡು ನೀಟಾಗಿ ಫ್ರೈ ಮಾಡಿ ಬೇಯಿಸ್ತಾ ಇದ್ದೀನಿ ಅದನ್ನು ನೀಟಾಗಿ, ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ. ಇನ್ನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ದೋಸೆ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಕಾಂಬಿನೇಷನಾಗಿ ಆಲೂಗೆಡ್ಡೆ ಪಲ್ಯನೇ ಕರೆಕ್ಟ್ ಸೂಟೇಬಲ್ ಅಲ್ವಾ. ಸೊ ಕೆಲವರು ಚಟ್ನಿನೂ ಮಾಡ್ತಾರೆ, ಕೆಲವರು ಬರೀ ಆಲೂಗೆಡ್ಡೆ ಪಲ್ಯ ಮಾತ್ರ ಮಾಡ್ತಾರೆ. ನಾನು ಆಲೂಗೆಡ್ಡೆ ಪಲ್ಯನೂ ಮಾಡ್ತೀನಿ, ಚಟ್ನಿನೂ ಮಾಡ್ತೀನಿ. ಇನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ನೀಟಾಗಿ ಅದಕ್ಕೆ ಹಾಕಿ ಹುಳಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸ್ವಲ್ಪ ಫ್ಲೇಮಲ್ಲೇ ಬಿಟ್ಟು ಒಂಚೂರು ರೋಸ್ಟ್ ಮಾಡಿ ಅಲ್ಲಿಗೆ ಮಾಡಿದ್ರೆ ಮುಗೀತು. ಅಲ್ಲಿಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ದೋಸೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಇಟ್ಕೊಂಡಿದ್ನಲ್ಲ, ಸೊ ಇವಾಗ ದೋಸೆ ಹಂಚು ಕಾಯೋಕ್ಕೆ ಮುಂಚೆನೇ ಇಟ್ಟಿದ್ದೆ ತವ ಬಿಸಿ ಆಯಿತು, ಕಾದಿದೆ ಅಂತ ಹೇಳಿಬಿಟ್ಟು ದೋಸೆನ ಹಾಕ್ತಾಯಿದ್ದೀನಿ. ತವ ಕಾದಾದಮೇಲೆ ಕೆಲವರು ಎಣ್ಣೆ ಹಚ್ತಾರೆ. ಸೊ ನಾನಿದು ಹೊಸ ಹಂಚು ತವ ಅಂತ ಹೇಳಿಬಿಟ್ಟು ಎಣ್ಣೆ ಹಚ್ತಿಲ್ಲ, ನೀಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನೀರು ಚಿಮ್ಮಿಸಿ ಹಾಕ್ತಾಯಿದ್ದೀನಿ ದೋಸೆನ. ಇನ್ನು ದೋಸೆ ಒಯ್ದಾದ್ಮೇಲೆ ಮೇಲೊಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನು ದೋಸೆ, ಚಟ್ನಿ, ಪಲ್ಯ ರೆಡಿ ಆಯಿತು. ಇನ್ನು ಮನೆಯವ್ರಿಗೆ ಹಾಕ್ಕೊಟ್ಟೆ. ಇನ್ನು ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೆ. ಸೊ ಪಾಪುಗಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವು ಅಲ್ವಾ. ಇನ್ನು ಇವಾಗ ಪಾಪುಗೆ ಊಟ ಮಾಡಿಸಾದ್ಮೇಲೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸಣ್ಣದಾಗೆ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ, ಒಂದು ಟೊಮೆಟೊ, ಹಾಗೆ ಖಾರಕ್ಕೆ ಒಂದು ಈರುಳ್ಳಿ, ಒಂದು ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಖಾರಕ್ಕೆ ದಪ್ಪಗೆ 1-2 ಬೆಳ್ಳುಳ್ಳಿ ಹೆಸಲು, ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ. ಇನ್ನು ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ಬೆಂಡೆಕಾಯಿನ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಾಗೋ ಹಾಗೆ. ಇನ್ನು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೇ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಹುರ್ಕೊಂಡ್ರೂ ಓಕೆ. ಸೊ ಹಾಗೆ ಹುರ್ಕೊಂಡ್ರೆ ಏನಾಗುತ್ತೆ, ಒಂಥರ ಫುಲ್ಲು ಒತ್ತದಂಗೆ ಇದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಒಂಚೂರು ಹುರ್ಕೊತಾ ಇದ್ದೀನಿ. ಇನ್ನು ಬೆಂಡೆಕಾಯಿ ಬೇಯಿಸಿದಾದ್ಮೇಲೆ 5ರಿಂದ 10 ನಿಮಿಷ ಬೆಂಡೆಕಾಯಿನ ಬೇಯಿಸಿ ಹುರ್ಕೊಂಡಾದ್ಮೇಲೆ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅದಕ್ಕೊಂಚೂರು ಉಪ್ಪು ಹಾಕಿ, ಇನ್ನು ಅದು ಬೇಯೋಷ್ಟೊತ್ತಿಗೆ ಮಿಕ್ಸಿ ಜಾರಿಗೆ ಹಸಿ ತೆಂಗಿನ ತುರಿ, ದಪ್ಪ ಹೆಚ್ಚಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರ್ದು ಪುಡಿ, ಹಾಗೆ ಒಂದು ಚಿಟಿಕೆ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ.
ಸ್ವಲ್ಪ ಕಡಲೆನೂ ಹಾಕ್ಕೊಂಡು ಹುರ್ಗಡ್ಲೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇನ್ನು ಕೆಲವರು ಹುರ್ಗಡ್ಲೆ ಜಾಸ್ತಿ ಬಳಸಲ್ಲ, ಸೊ ನಾನು ಬಳಸ್ತೀನಿ. ಕೆಲವರು ಕಾಯಿ ಚಟ್ನಿಗೆ ಮಾತ್ರ ಬಳಸ್ತಾರೆ. ನಾನು ಸಾಂಬಾರಿಗೂ ಕೆಲವೊಂದೊಂದು ಸತಿ ಬಳಸ್ತಾ ಇರ್ತೀನಿ. ಇನ್ನು ಖಾರ ರುಬ್ಬಿದ್ದಾದಮೇಲೆ ಮಸಾಲೆ ರೆಡಿ ಆಯಿತು. ಇವಾಗ ಒಗ್ಗರಣೆಗೆ ಒಂದು ಪ್ಯಾನಿಗೆ ಇವಾಗ ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಆಮೇಲೆ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಿದ್ದಾಯಿತು. ಒಗ್ಗರಣೆ ಹಾಕಿದ್ದಾದಮೇಲೆ ಒಗ್ಗರಣೆ ಮತ್ತು ಸಾಂಬಾರು ಕಟ್ಟಿಗೆ ಹಾಕಿ ಮತ್ತು ಮಸಾಲೆ ರುಬ್ಬಿದ್ನೂ ಹಾಕಿ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ಸಾಂಬಾರನ್ನ. ಇನ್ನು ಅಡುಗೆ ತಿಂಡಿ ಊಟ ಟಿಫನ್ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಆಯಿತು ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಇನ್ನು ಬಟ್ಟೆ ನೆನ್ನೆ ವಾಶ್ ಮಾಡಿ ಹಾಕಿದ್ದೆ ಅಂತ ಎಲ್ಲ ಹೇಳ್ಬಿಟ್ಟು ನೀಟಾಗಿ ಅದನ್ನು ಮಡಚಿ ಇಡ್ತಾಯಿದ್ದೆ ಅವ್ರವ್ರಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ನಮ್ಮ ಮನೆಯವ್ರದ್ದು ಒಂದು ಕಡೆ, ನಂದೊಂದು ಕಡೆ, ನಮ್ಮ ಪಾಪುದೊಂದು ಕಡೆ ಅಂತ ಹೇಳಿಬಿಟ್ಟು ನೀಟಾಗೆ ಇಡ್ತಾಯಿದ್ದೀನಿ ಜೋಡಿಸ್ಕೊಂಡು. ಇನ್ನು ಬಟ್ಟೆ ಹಿಂಬುಡ್ಸಾದ್ಮೇಲೆ ಪಾಪುಗೆ ಮಾಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ತಿನ್ನಲೇ ಇಲ್ಲ ಅವಳು. ಸೊ ಹಾಗಾಗಿ ರಾಗಿ ಮಾಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರಾಗಿ ಮಾಲ್ಟ್ ಮಾಡಿಕೊಡ್ತಾಯಿದ್ದೀನಿ. ಇನ್ನು ರಾಗಿ ಮಾಲ್ಟ್ ಆದಮೇಲೆ ಸ್ನಾನ ಮಾಡಿಸಿ ಪಾಪುಗೆ ನಮ್ಮಮ್ಮ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು ಅಪ್ಪ. ಸೊ ಶಾಪಿಂಗ್ ಹೋಗಿದ್ವಿ. ತಿಪ್ಟೂರಿಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಹಾಗಾಗಿ ಪಾಪುಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಟೆ. ಅಮ್ಮ ಅಪ್ಪ ನಾನು 3 ಜನನು ಕಾರಲ್ಲೇ ಹೋಗಿದ್ವಿ. ಇನ್ನು ಇವತ್ತಿನ ವ್ಲಾಗು ಇದಾಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.